ಕಥೆ ಕೇಳುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿನ ಬೆಲ್ ಐಕನ್ ಟಚ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಮ್ಮಡಿ ಪುಲಕೇಶಿಯ ಸಾಹಸ ಬಲ ಕಥೆ. ಶಕ್ತಿಶಾಲಿ ಆರ್ಮಿ ಮತ್ತು ದಕ್ಷ ನಾಯಕತ್ವ. ಇಮ್ಮಡಿ ಪುಲಕೇಶಿಯ ಸೇನೆ ತೀವ್ರವಾಗಿ ಶಕ್ತಿಶಾಲಿಯಾಗಿತ್ತು. ಅವರು ಬಹುಮಟ್ಟಿಗೆ ದಕ್ಷಿಣ ಭಾರತದ ರಾಜಕೀಯ ಹಿನ್ನೆಲೆಯಲ್ಲಿ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಕಟ್ಟಿದರು. ಪುಲಕೇಶಿಯ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳನ್ನು ಜಯಿಸಿದರು. ಪಾಂಡ್ಯರು, ಚೇರರು, ಚೋಳರು, ಗಂಗರು, ಪಲ್ಲವರು ಮುಂತಾದವರನ್ನು ಎದುರಿಸಿ ಅವರನ್ನು ತಮ್ಮ ಅಧೀನಕ್ಕೆ ತರಲು ಯಶಸ್ವಿಯಾದರು. ಹರ್ಷವರ್ಧನನ ಎದುರು ಗೆಲುವು. ಇಮ್ಮಡಿ ಪುಲಕೇಶಿಯ ಬಹುಮಟ್ಟಿಗೆ ಪ್ರಸಿದ್ಧಿ ಪಡೆದ ಸಾಹಸವೆಂದರೆ ಉತ್ತರ ಭಾರತದ ಶಕ್ತಿಶಾಲಿ ದೊರೆ ಹರ್ಷವರ್ಧನನನ್ನು ತಡೆಯುವಲ್ಲಿ ಅವರು ತೋರಿಸಿದ ಸಾಮರ್ಥ್ಯ. ಹರ್ಷವರ್ಧನನು ದಕ್ಷಿಣ ಭಾರತದತ್ತ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಯತ್ನಿಸಿದಾಗ ಪುಲಕೇಶಿ ಅವರು ನರ್ಮದಾ ನದಿಯ ಬಳಿ ನಡೆದ ಯುದ್ಧದಲ್ಲಿ ಹರ್ಷನನ್ನು ಸೋಲಿಸಿದರು. ಇದು ಇಮ್ಮಡಿ ಪುಲಕೇಶಿಯ ದೊಡ್ಡ ಸಾಧನೆಗಳಲ್ಲಿ ಒಂದು. ಆಡಳಿತ ತಂತ್ರ ಮತ್ತು ಸಂಸ್ಕೃತಿಗೆ ಆದ ಬೆಂಬಲ. ಪುಲಕೇಶಿ ಕೇವಲ ಯುದ್ಧವೀರನಷ್ಟವಲ್ಲ, ಅತ್ಯುತ್ತಮ ಆಡಳಿತಗಾರ ಕೂಡ ಆಗಿದ್ದ. ಅವರು ರಾಜ್ಯದಲ್ಲಿ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ಬಾದಾಮಿಯಲ್ಲಿ ಅವರ ಆಡಳಿತ ಕೇಂದ್ರವಿತ್ತು. ಕಲೆಯು, ಸಾಹಿತ್ಯವೂ ಅವರ ಕಾಲದಲ್ಲಿ ಅಭಿವೃದ್ಧಿಯ ತಲುಪಿದವು. ಹತ್ತಿರದ ಶತ್ರು ಪಲ್ಲವರ ವಿರುದ್ಧ ಹೋರಾಟ. ಪಲ್ಲವ ರಾಜ ಮಹೇಂದ್ರವರ್ಮ ಮತ್ತು ನಂತರ ನರಸಿಂಹವರ್ಮನ ವಿರುದ್ಧ ಇಮ್ಮಡಿ ಪುಲಕೇಶಿ ಬಹುಸಾರಿ ಯುದ್ಧ ಹೋರಿದರು. ಆದರೆ ತಮ್ಮ ಆಖರಿ ಯುದ್ಧದಲ್ಲಿ ನರಸಿಂಹವರ್ಮ ಪಲ್ಲವ ಅವರ ಮೇಲೆ ಗೆಲುವು